நம்ம ஊர்ல எது பண்ணாலும் கெத்தா மாசா தான் பண்ணுவோம்ல. சினிமா ஆக்ஷன்ல ஆரம்பிச்சு கட்ல முடியும். இங்க கட் பண்ண அப்புறம் தான் மெயின் ஆக்ஷன். இந்த கிச்சன் பல சவால்களோட வேற வைப்ல இருக்கும். யார் வின் பண்றான்னு பார்ப்போம். வெல்கம் டு செலிபிரிட்டி மாஸ்டர் ஷெஃப் தமிழ். ನಮಸ್ಕಾರ ಹಾಗೂ ಸ್ವಾಗತ ವೀಕ್ಷಕರೇ. ಕೊಲಂಬೋದಲ್ಲಿ ನಡೆದಂತ ಶ್ರೀಲಂಕಾ ವರ್ಸಸ್ ಭಾರತದ 2ನೇ ಟೆಸ್ಟ್ ಪಂದ್ಯದ ಮೊದಲನೇ ದಿನದ ಹೈಲೈಟ್ಸ್ಗೆ ಸ್ವಾಗತ. ಈ ಪಿಚ್ ಮೇಲೆ ಸಾಕಷ್ಟು ಗ್ರಾಸ್ ಇತ್ತು, ಕ್ಲಿಯರ್ ಸ್ಕೈಸ್ ಕೂಡ ಇತ್ತು. ಭಾರತದ ನಾಯಕ ಶುಭ್ಮನ್ ಗಿಲ್ ಟಾಸ್ ಗೆಲ್ತಾ ಇದ್ದ ಹಾಗೇನೆ ಮೊದಲು ಬ್ಯಾಟ್ ಮಾಡ್ತೀವಿ ಅನ್ನೋ ನಿರ್ಣಯವನ್ನ ತಗೊಳ್ತಾರೆ. ಇದು ಎರಡೂ ತಂಡಗಳ ಪ್ಲೇಯಿಂಗ್ 11. ಸಾರಾಂಶ್ ಜೈನ್ ಇಂಟರ್ ನ್ಯಾಷನಲ್ ಕರಿಯರ್ ನಲ್ಲಿ ಪಾದಾರ್ಪಣೆ ಮಾಡ್ತಾರೆ. ಇವರು ರಿಪ್ಲೇಸ್ ಮಾಡಿದ್ದು ಕುಲ್ದೀಪ್ ಯಾದವ್ ಅವರನ್ನ. ಆದರೆ ಶ್ರೀಲಂಕಾ ಪರ ಇಬ್ಬರು ಆಟಗಾರರು ಪಾದಾರ್ಪಣೆ ಮಾಡಿದ್ರು. ಒಬ್ರು ಕಮಿಲ್ ಮಿಶಾರಾ, ಮತ್ತೊಬ್ರು ಪಸಿಂಧು. ಬನ್ನಿ ಆಕ್ಷನ್ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ವೆಲ್ಕಮ್, ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಸುಮಂತ್, ನಮಸ್ಕಾರ ಎಲ್ಲರಿಗೂ. ಸಜ್ಜಾಗಿದೆ, ಟಾಸ್ ಗೆದ್ದು ಈ ಪಿಚ್ಚಲ್ಲಿ ಬ್ಯಾಟಿಂಗ್ ಕೂಡ ತೊಗೊಂಡಾಗಿದೆ ಶುಭ್ಮನ್ ಗಿಲ್. ಯಾವ ಥರ ಫಸ್ಟ್ ಹಾಫ್ ಅನ್ ಅವರ್ ನಿಭಾಯಿಸ್ತಾರೋ ನೋಡೋಣ. ಓಹ್, ಮಾರಕ ಬೌಲಿಂಗ್. ಮೊದಲನೇ ಚಂಡೆನೆ ಒಳ್ಳೆ ಯಾರ್ಕರು, ಸ್ವಿಂಗ್ ಕೂಡ ಕಾಣಿಸ್ಕೊಂತು. ಎಸ್, ಭಾರತ ಕೂಡ ರಿಪ್ಲೈ ಕೊಡೋದಕ್ಕೆ ಸಜ್ಜಾಗಿರುತ್ತೆ. ಮೊದಲ ರನ್ ಅದು ಬೌಂಡ್ರಿ ಮೂಲಕ. ಯಾರ್ಕರ ತಗೋಗುರು ಬೌಂಡ್ರಿ ಅಂತಾರೆ ಇಲ್ಲಿ ಯಶಸ್ವಿ ಜೈಸ್ವಾಲ್. ಯಶಸ್ವಿಯಾದ ತುಂಬಾ ಫುಲ್ಲರ್ ಆದ್ರ ಈ ಬಾರಿ ಮತ್ತೊಂದು ಬೌಂಡ್ರಿ ಗಳಿಸ್ಕೊಳ್ಳೋದಕ್ಕೆಲ್ಲ ಅವಕಾಶ ಯಶಸ್ವಿ ಜೈಸ್ವಾಲ್ಗೆ. ಮತ್ತೊಮ್ಮೆ ಯಶಸ್ವಿ ಆಗ್ತಾರೆ. ಶಾಟ್ ಎಂಥ ಸ್ಟಾರ್ಟರಿ, ಆಫ್ ದ ಮಾರ್ಕ್ ಆಗೋದಕ್ಕೆ ಆಫ್ ಸೈಡ್ ಅಲ್ಲಿ ಕ್ಲಾಸ್ ಆದಂತ ಕವರ್ ಡ್ರೈವ್ KL ರಾಹುಲ್ ಕಡೆಯಿಂದ. ಎಕ್ಸಲೆಂಟ್ ಶಾಟ್. ಗೋಯಿಂಗ್ ಡೌನ್ ಲೆಗ್ ಅಂತ ಅನ್ನಿಸ್ತಾ ಇದೆ. ಫಸ್ಟ್ ಟೈಮ್ ನೋಡ್ತಾ ಇದ್ದ ಹಾಗೇನೆ ಪಿಚಿಂಗ್ ಆನ್ ಮಿಡಲ್. ಆಕರ್ಷಕ ಡ್ರೈವ್ ಬಿಟ್ ಮಾಡಿದ್ದಾರೆ ಥ್ರೂ ಎಕ್ಸ್ಟ್ರಾ ಕವರ್. ಬೌಂಡ್ರಿ ಯಶಸ್ವಿ ಜೈಸ್ವಾಲ್ ಅವರಿಗೆ. ವಾವ್, ವಾಟ್ ಅ ಶಾಟ್. ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಯೂಸ್ ಆಫ್ ಫೀಟ್ ಅಂತ ಹೇಳ್ತಾ ಇದ್ವಿ KL ರಾಹುಲ್ ಕಡೆಯಿಂದ. ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ಮೊದಲನೇ ಟೆಸ್ಟ್ ಮ್ಯಾಚ್ ನಲ್ಲಿ ಅಂತ ಹೇಳ್ತಾ ಇದ್ವಿ. ಇದೇ ತರ ಆಡಿದ್ದು. ಇವರ ಕಾನ್ಫಿಡೆನ್ಸ್ ಲೆವೆಲ್ ತೋರಿಸುತ್ತೆ. ಅಂದರೆ ಫುಟ್ ವರ್ಕ್ ಎಷ್ಟು ಬ್ರಿಲಿಯಂಟ್ ಆಗಿತ್ತು. ಸ್ವಲ್ಪ ಅಂದಾರಾಜ್ ತೆಗೆದುಕೊಂಡ್ರು ಹಾಗೂ ಕಾನ್ಫಿಡೆನ್ಸ್ ಶಾಟ್. ಗೊತ್ತು ಹೆಚ್ಚು ಟರ್ನ್ ಆಗಲ್ಲ ಅಂತ ಹೇಳ್ಬಿಟ್ಟು ಬ್ರಿಲಿಯಂಟ್ ಶಾಟ್ KL ರಾಹುಲ್. ಯಾವ 3 ವಿಕೆಟ್ ಅಂತ ಕೇಳಿದ್ರಿ, ಅದಕ್ಕೆ ಕಷ್ಟಪಡ್ತಾ ಇದೀನಿ. ಆದರೆ ಇಲ್ಲಿ ಈಸಿಯಾಗಿ ಹೊಡಿತಾ ಇರೋದು KL ರಾಹುಲ್ 4. ನಾನು ಕಷ್ಟಪಡ್ತಾ ಇದೀನಿ ಕೂತ್ಕೊಂಡು, ಅವ್ರು ನಿಂತ್ಕೊಂಡು ಆ ಬಿಸಿಲಲ್ಲಿ ಆಡಿ ಈಸಿಯಾಗಿ ಹೊಡಿತಾ ಇದ್ದಾರೆ 4 ಅಂತಂದರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪಿಚ್ ಬ್ಯಾಟಿಂಗ್ ಆಡೋದಕ್ಕೆ ಅಂತ. ಇಟ್ಸ್ ಎ ಗುಡ್ ಟಾಸ್ ಟು ವಿನ್. ಗಾನ್ ಗಾನ್, ಮೊದಲನೇ ವಿಕೆಟ್ನ ಪತನ ಇಲ್ಲಿ ಭಾರತದ್ದು. KL ರಾಹುಲ್ ಅದ್ಭುತವಾಗಿ ಹೊಡೆದ್ರು. ನೀನು ಫ್ಲೈಟ್ ಮಾಡ್ತೀನಪ್ಪ, ನೀನು ಕೆಣಕ್ತ್ಯಾ, ನಾನು ಅದಕ್ಕೆ ಸಿದ್ಧನಾಗಿದ್ದೀನಿ ಅಂತ ಒಂದು ನಿಟ್ಟಿಂದ ಆಡೋವಂಥ ಜೈಸ್ವಾಲ್ಗೆ ಬೌಲಿಂಗ್ ಮಾಡೋದು ಅಷ್ಟೇನು ಸುಲಭ ಅಲ್ಲ. KL ರಾಹುಲ್ ಅವರ ರೂಪದಲ್ಲಿ ಎಂಥ ಶಾಟ್ ಇದು. ಬ್ಯಾಕ್ ಫುಟ್ ನಲ್ಲಿ ಇರಬೇಕು, ಆಕ್ಯುಪೈ ಇನ್ ದಿ ಕ್ರೀಸ್ ತುಂಬಾ ಮುಖ್ಯ ಅಂತ ಹೇಳ್ತಾನೆ ಇದ್ರು. ಇಲ್ಲ, ಬೌಂಡ್ರಿ ಖಂಡಿತ ಸಿಗುತ್ತೆ, ತಡೆಯೋದಕ್ಕೆ ಆಗೋದೇ ಇಲ್ಲ. ಎದ್ರು ಅಷ್ಟೇ, ಬಿದ್ರು ಅಷ್ಟೇ. ಗುದ್ದಿರೋ ಶೈಲಿ ಹಾಗಿತ್ತು ಯಶಸ್ವಿ ಜೈಸ್ವಾಲ್ ಅವ್ರ ಕಡೆಯಿಂದ. ನೋಡಿ ಏರಲ್ಲಿ ಎಷ್ಟು ಚೆನ್ನಾಗಿ ಸ್ವಿಂಗ್ ಆಯಿತು, ಬಟ್ ಅಷ್ಟೇ ಚೆನ್ನಾಗಿ ಯಶಸ್ವಿ ಜೈಸ್ವಾಲು ಓಪನಿಂಗ್ ಬ್ಯಾಟ್ಸ್ಮನ್ನು. ಸ್ವಿಂಗ್ ಆಡೋಕ್ಕೆ ಅವರು ನಿಪುಣರಾಗಿದ್ದರಿಂದಾನೇ ಓಪನರ್ ಅಂತ ಆಗಿರುವಂಥದ್ದು. ಸೊ ಸ್ವಿಂಗ್ ಮಾಡಿದ್ರು ಏರಲ್ಲಿ, ನಾನು ನೇರ ಹೊಡಿತೀನಿ ಅಂತ ಇನ್ನೊಂದು ಬೌಂಡ್ರಿ ಮೂಲಕ ಅವ್ರು ಹೇಳ್ತಾ ಇದ್ದಾರೆ. ಕೊಡ್ಬೋದು. ಇದು ಟೆಸ್ಟ್ ಕ್ರಿಕೆಟ್ನಲ್ಲಿ ನಾವು ನೋಡೋದೇ ಇಲ್ಲಪ್ಪ ರ್ಯಾಂಪ್ ಶಾಟು. ನಾವು ಹೇಳಿದ್ವಲ್ಲ, ಜೈಸ್ವಾಲು ಅದೇ ನಿಟ್ಟಿಂದ ಆಡ್ತಾ ಇದ್ದಾರೆ. ಅಟ್ಯಾಕ್ ನಾಳೆ ಮಾಡ್ತೀನಿ ನಾನು, ನೀವು ಔಟ್ಸೈಡ್ ಆಫ್ ಸ್ಟಂಪ್ ಶಾಟ್ ಹಾಕು. ಇನ್ನೊಂದು ಶಾರ್ಟ್ ಪಿಚ್ ಡೆಲಿವರಿ. ಇದು ಅದಕ್ಕಿಂತ ಸುಲಭವಾದ ಡೆಲಿವರಿ. ಇದು ಹುಕ್ಕು ಪುಲ್ಲು ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದೀನಿ. ಪ್ಲೇಸ್ಮೆಂಟ್ ಮಾತ್ರ ಮುಖ್ಯ ಆಗಿತ್ತು, ಅದನ್ನು ಕೂಡ ಸರಿಯಾಗಿ ಮಾಡಿದ್ದಾರೆ ಜೈಸ್ವಾಲ್ ಅವರು. ಬ್ರೇಕ್ ಥ್ರೂ ತಂದು ಕೊಟ್ಟಿದ್ದಾರೆ. ಅಸಿತಾ ಹುಡುಕ್ತಾ ಇದ್ದಂತ ವಿಕೆಟ್ ನ ತಂದು ಕೊಟ್ಟಂತ ಬೌಲರ್. 2ನೇ ವಿಕೆಟ್ ಪತನ ಯಶಸ್ವಿ ಜೈಸ್ವಾಲ್ ಅವರ ರೂಪದಲ್ಲಿ. ಮಾತಿನ ಚಕಮಕಿ ಕೂಡ ನೋಡಿದ್ವಿ ಅಲ್ಲಿ. ವಿಕೆಟ್ ತಗೊಂಡ ನಂತರ
ಕೆಣಕೋದ್ರ ಅಗತ್ಯ ಇರಲಿಲ್ಲ ಅನ್ಸುತ್ತೆ. ಒಂದು ಪಾರ್ಟ್ನರ್ಶಿಪ್ ಖಂಡಿತ ಮುಖ್ಯ ಇದೆ ಇಲ್ಲಿ. ನಾವು ಹೇಳ್ತಾ ಇದ್ದಂಗೆ ಇಲ್ಲಿ ಸ್ವಲ್ಪ ಶಾರ್ಟ್ ಇತ್ತು, ವಿಡ್ತ್ ಕೂಡ ಇತ್ತು, ಅಲ್ಲಿ ಕಟ್ ಮಾಡಿದ್ದಾರೆ, ಬೌಂಡ್ರಿ ಕೂಡ ಪಡ್ಕೋತಾರೆ ಇಲ್ಲಿ. ಕೊನೆಯ ಬಾಲ್ ಇದು, ಹಾಗೂ ಡಿಫೆಂಡ್ ಮಾಡಿದ್ದಾರೆ. 25 ಓವರ್ ನಂತರ ಲಂಚ್ ಟೈಮ್ಗೆ ಭಾರತ 2 ವಿಕೆಟ್ ನಷ್ಟಕ್ಕೆ 88 ರನ್ಗಳನ್ನ ಪಡೆದುಕೊಂಡಿದೆ. ಮೋರ್ ದೆನ್ 100 ರನ್ಸ್ ಪಾರ್ಟ್ನರ್ಶಿಪ್ ನ ತಂದುಕೊಟ್ರು. ಎಂಥ ಶಾಟ್ ರೀ ಇದು. ಶುಭ್ಮನ್ ಗಿಲ್ ಆಗಾಗ ಈ ತರ ಜೋಶು ತೋರಿಸ್ತಾ ಇರ್ತಾರೆ. ಬ್ಯಾಟಿಂಗ್ ಒಂದೇ ಅಲ್ಲ, ರೇರ್ ಲೆಗ್ ಸೈಡ್ಗೆ ಮಾಡೋ ಹಾಗೆ ಇಲ್ಲ. ಟೆಸ್ಟ್ ಕ್ರಿಕೆಟ್ನಲ್ಲಿ ಡೌನ್ ದ ಲೆಗ್ ಡ್ರಿಫ್ಟ್ ಆಗ್ಬಿಟ್ರೆ ಲೈನು, ಟಾಪ್ ಬ್ಯಾಟ್ಸ್ಮನ್ಗಳು ಬೌಂಡ್ರಿಗಳನ್ನಂತೂ ಚಚ್ತಾರೆ. ಇಲ್ಲ ಅಂದರೆ ಮಿನಿಮಮ್ 2-3 ರನ್ ಬಂದೇ ಬರುತ್ತೆ. ಎಂಥ ಶಾಟ್, ತಲೆ ಮೇಲೆ ತಾಕಿದ್ದಾರೆ. 1 ಬೌನ್ಸ್ ಬೌಂಡ್ರಿ ಕೂಡ ಗಳಿಸ್ಕೊಂಡಿದ್ದಾರೆ. 109ಕ್ಕೆ 2 ಭಾರತ. ಟೆಸ್ಟು ಇಷ್ಟು ಸುಂದರ. ಆಹಾ, ಇಲ್ಲಿ ಕಾಂಟೆಸ್ಟ್ ಡೆಫಿನೆಟ್ಲಿ ನಡೀತಾ ಇದೆ. ಆ ಮೈಂಡ್ ಗೇಮ್ಸ್ ನಲ್ಲಿ ಈಗ ಈ ಬಾರಿ ಗೆದ್ದಿರೋದಿಲ್ಲಿ ನಾಯಕ ಶುಭ್ಮನ್ ಗಿಲ್. ಸಖತ್ತಾಗಿದೆ ಈ ಕಾಂಟೆಸ್ಟ್ ನೋಡೋದಕ್ಕೆ. ಅತ್ಯುಪಯುಕ್ತವಾದ ಪಾರ್ಟ್ನರ್ಶಿಪ್ ಇದು. 50 ರನ್ಗಳು, 96 ಬಾಲ್. ವಾವ್, ಅಮೇಜಿಂಗ್ ಶಾಟ್. 1 ಬೌನ್ಸ್ ಬೌಂಡ್ರಿ ಚೆನ್ನಾಗಿತ್ತು. ಯೂಸ್ ಆಫ್ ಫೀಟ್. ಈ ಬಾರಿ ಬಲವಾಗಿ ಪುಲ್ ಮಾಡಿದ್ದಾರೆ, ಹಾಗೂ ಬೌಂಡ್ರಿ. ಮೊದಲು ನೋಡಿದ ಹಾಗೆ ಟ್ಯಾಪ್ ಮಾಡಿದ್ರು. ದೇವದತ್ ಪಡಿಕಲ್ಗೆ ಅದನ್ನು ಸಲೀಸಾಗಿ ಆಡ್ತಾ ಇರೋದು ದೇವದತ್ ಪಡಿಕಲ್ಲು. ಬ್ರಿಲಿಯಂಟ್ ಹಾಗೆ ಒಂದು ಶಾಟ್ ಹೊಡೆದಿದ್ದಾರೆ, ಮತ್ತೆ ಅಷ್ಟೇ ಚೆನ್ನಾಗಿತ್ತು ಬೌಂಡ್ರಿ. ಒಂಥರ ಎಫರ್ಟ್ಲೆಸ್ ಅಂತ ಹೇಳ್ಬೇಕಿದು. ಏಕೆಂದರೆ ಇಲ್ಲಿ ನೀವು ಸೆಷನ್ಸ್ ಗೆಲ್ಲದೆ ನಿಮಗೆ ಪ್ರತಿಯೊಂದು ಟೆಸ್ಟಲ್ಲೂ ಮುಖ್ಯ ಆಗುತ್ತೆ. ಬಟ್ ಅದ್ರ ಬಗ್ಗೆ ಮಾತಾಡೋಣ. ಇಲ್ಲಿ ಬೌಂಡ್ರಿ ಬಂದಿದೆ, ಸ್ವಲ್ಪ ಲೂಸ್ ಬಾಲ್ಸ್ ಆಗ್ತು ಅಂತಂದ್ರೆ ಇಲ್ಲಿ ಪಡಿಕಲ್ ರೆಡಿ. 2 ಅನ್ನೋದು ಕಾಲ್ ಸ್ಟ್ರೈಟ್ ಅವೇ ಕೊಟ್ಟಿದ್ದಾರೆ. ಬಟ್ ಎಷ್ಟು ದೂರ ಇಟ್ಟಿದ್ದಾರೆ? 2+2 ಮಾಡ್ಕೊಳ್ಬಹುದು. ಅರ್ಧ ಶತಕ ಕೂಡ ಬರುತ್ತೆ ದೇವದತ್ ಪಡಿಕ್ಕಲ್ ಅವ್ರದ್ದು. ಎಕ್ಸಲೆಂಟ್ ಬ್ಯಾಟಿಂಗ್ ಫಾರ್ಮ್ ಕಂಟಿನ್ಯೂ ಆಗ್ತಾ ಇದೆ ಕೊಲಂಬೋದಲ್ಲೂ ಕೂಡ. ನಾಯಕನ ಜೊತೆಗೆ ಒಂದು ಒಳ್ಳೆಯ ಜೊತೆ ಆಟವನ್ನ ಕಟ್ತಾ ಇರುವಂತಹ ದೇವದತ್ ಪಡಿಕ್ಕಲ್ ಆ ಫಾರ್ಮ್ನ ಕಂಟಿನ್ಯೂ ಮಾಡ್ತಾ ಇರೋದಿಲ್ಲಿ. ಬಾಯ್ಸ್ ಮೂಲಕ ರನ್ಸ್ ಬರುತ್ತೆ. ರನ್ಸ್ ಕೊಡಬಾರ್ದು ಅಂತ ಪಾಪ ಅವ್ರು ಹಂಗೆ ಹಾಕಿದ್ದು. ಅಲ್ಲಿ ನೋಡಿದ್ರೆ ನೋಡಿ, ತಡೆಯೋಕ್ಕಾಗತ್ತಾ? 3ನೇ ರನ್ ವಾಪಸ್ ಬರ್ತಾ ಇದ್ದಾರೆ ಅಥವಾ ಬೌಂಡ್ರಿ ಹೊಟ್ಟೋಗಿದ್ಯಾ? ಅಂಪೈರ್ ಏನ್ ಡಿಸೈಡ್ ಮಾಡ್ತಾರೆ ಅಂತ ನೋಡೋಣ. ಇಲ್ಲಿ ಬೌಂಡ್ರಿ ಬಾಯ್ಸ್ ಮೂಲಕ 164ಕ್ಕೆ 2 ಭಾರತ. ನೂರು ರನ್ಗಳ ಪಾರ್ಟ್ನರ್ಶಿಪ್, 170 ಡೆಲಿವರಿಗಳಲ್ಲಿ ಗಳಿಸಿರುವಂತಹ ಈ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಏನಿದೆ DDP. ಲೂಸ್ ಮಾಡ್ಕೊಳ್ತೀರಾ? ಎಸ್, 50 ಬಂದಿದೆ. ಅರ್ಧ ಶತಕ ಶುಭ್ಮನ್ ಗಿಲ್ ಅವ್ರಿಗೆ. 9ನೇಯ ಅರ್ಧ ಶತಕ ಅವರ ಒಂದು ಟೆಸ್ಟ್ ಕರಿಯರ್ನಲ್ಲಿ ಬಂದಿರೋದು ಶುಭ್ಮನ್ ಗಿಲ್. 99 ಡೆಲಿವರಿಗಳಲ್ಲಿ ಜೊತೆ ಆಟ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. 9 50s, 11 ಶತಕಗಳು. ಎರಡನೇ ಅಟೆಂಪ್ಟ್ ಅಲ್ಲಿ ನಿರೋಷನ್ ಡಿಕ್ವೆಲ್ಲ ಏನು ಮಾಡಬಾರ್ದಿತ್ತು. ಯಾವ ರೀತಿ KL ರಾಹುಲ್ ತಪ್ಪು ಮಾಡಿದ್ರು ಅದೇ ರೀತಿಯಾಗಿ ಅದು ಗ್ಲೈಡ್ ಮಾಡೋ ಪ್ರಯತ್ನ ಮಾಡಿದ್ರು. ಸ್ಲಿಪ್ಸ್ ಇರಲಿಲ್ಲ, ಗಲಿ ಇತ್ತು. ಅವ್ರಿಗೆ ಬೈಕೊಂಡು ಹೋಗ್ತಾ ಇದ್ದಾರೆ. ಕರೆಕ್ಟ್, ಅದು ಆಡೋವಂಥ ಒಂದು ಬಾಲ್ ಅಲ್ಲ. ಬಟ್ ಚೆನ್ನಾಗೆ ಒಳ್ಳೆ ಒಂದು ಕ್ಯಾಚ್ ತೊಗೊಂಡಿದ್ದ. ನಾನು ಸೆಕೆಂಡ್ ಸ್ಲಿಪ್ ಯಾಕೆ ಇಡಬಾರ್ದು ಅಂತ ನಾನು ಹೇಳ್ತಾ ಇದ್ದೆ. ಬಟ್ ಒಳ್ಳೆ ಕ್ಯಾಚ್ ತೊಗೊಂಡಿರೋದು ಅಲ್ಲಿ ಕೀಪರ್ ಡಿಕ್ವೆಲ ಅವರು. ಶುಭ್ಮನ್ ಗಿಲ್. ಇದು ಭಾರತೀಯ ಬ್ಯಾಟರ್ಸ್ನ ಇನ್ನಷ್ಟು ಎಂಕರೇಜ್ ಮಾಡುತ್ತೆ. ವಿಡ್ತ್ ಕೊಟ್ಟರು, ಅಂಥ ದೊಡ್ಡ ಟರ್ನ್ ಏನಿಲ್ಲ, ಸಲೀಸಾಗಿ ಪ್ಲೇಸ್ ಮಾಡಿ ಆ ಒಂದು ಬೌಂಡ್ರಿಯನ್ನ ತಮ್ಮದಾಗಿಸ್ಕೊಂಡ್ರು. 70s ನಲ್ಲಿ ರಾರಾಜಿಸ್ತಾ ಇದ್ದಾರೆ ದೇವದತ್ ಪಡಿಕ್ಕಲ್. ಓ, ಶಾರ್ಟ್ ಡೆಲಿವರಿ. ಇದನ್ನೇ ಮಾತಾಡ್ತಾ ಇದ್ದಿದ್ದು. ತುಂಬಾ ಹೊತ್ತು ಪೇಷಂಟ್ ಆಗಿರೋದು ವಿರಳ ರಿಷಬ್ ಪಂತ್ ಅವರು ಇವತ್ತು ಇದ್ದಾರೆ ಅಂತ. ಹಾಗಂತಿದ್ದ ಹಾಗೇನೆ ಆ ಒಂದು ಶಾರ್ಟ್ ಡೆಲಿವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಜ್ಜಾಗ್ಬಿಟ್ಟಿದ್ರು. ಬೌಂಡ್ರಿ ಸಾಧ್ಯತೆ ಕಾದು ನೋಡ್ಬೇಕು. ಹೌದು, ಬೌಂಡ್ರಿ.
ಅಸಿತಾ ಫರ್ನಾಂಡೋ ಸ್ವಲ್ಪ ಹೆವಿಲಿ ಬಿಲ್ಟ್ ಅವರು, ಹೀಗಾಗಿ ತಡೆಯಲು ಸಾಧ್ಯವಾಗಲಿಲ್ಲ. ಪ್ರಸಾದ್ ಅವರೇ ನಿಮ್ಮ ಅನುಭವವನ್ನು ಮುಂದುವರಿಸಿರಿ. ಬೌಂಡ್ರಿ, ಎಸ್, ವೆಲ್ ನೀಡೆಡ್ ಬೌಂಡ್ರಿ, ಇದು ಮಚ್ ನೀಡೆಡ್ ಬೌಂಡ್ರಿ. ಜಡೇಜಾ ಸ್ವೀಪ್ ಮಾಡಿದ್ರು, ಫೈನ್ ಆಗಿ ಸ್ವೀಪ್ ಮಾಡ್ತಾ ಇದ್ದಾರೆ. ಅವರು ಕೂಡ ಎಡಗೈ ಬೌಲರ್ ಇಂದ ಅವ್ರಿಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಸ್ಪಿನ್ನರ್ ಆಗಿ ಒಳ್ಳೆ ಒಂದು ಎಫರ್ಟ್, ಆದರೆ ಬೌಂಡ್ರಿ ಹೋಗಿದ್ಯಾ ಅಂದರೆ ಫೀಲ್ಡರ್ನ ನೋಡಿದ್ರೆ ಮೋಸ್ಟ್ಲಿ ಬೌಂಡ್ರಿ ಅಂತಾನೆ ಬಿಟ್ಬಿಟ್ಟಿದಾರಪ್ಪ. ಒಳ್ಳೆ ಶಾಟು ಜಡೇಜಾ ಅವರ ಬ್ಯಾಟ್ನಿಂದ. BGTಯಲ್ಲಿ 2010 ಇದು ಒಂಥರ ಶಾಟು, ನಾವು ಕಾಪಿ ಬುಕ್ ಶಾಟ್ ಅಂತ ಹೇಳಕ್ಕೆ ಆಗಲ್ಲ. ಬಟ್ ಅಲ್ಲಿ ಔಟ್ ಆಗಿದ್ದು. ಬಟ್ ಇಲ್ಲಿ ದೇವದತ್ ಪಡಿಕಲ್ ನಾನು ಬಿಡೋದಿಲ್ಲ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಈ ಥರ ಲೂಸ್ ಡೆಲಿವರೀಸ್ಗಳನ್ನ ಅವ್ರಿಗೆ ಹಾಕೋಗಿಲ್ಲ. ಸ್ವಲ್ಪ ಶಾರ್ಟ್ ಇತ್ತು. ಮತ್ತೊಂದು ಶಾರ್ಟ್ ಪಿಚ್ ಡೆಲಿವರಿ, ತಿರ್ಗಾ ಕನ್ವರ್ಟ್ ಮಾಡ್ತಾ ಇದ್ದಾರೆ. ತಿರ್ಗಾ ಪ್ಲೇಸ್ಮೆಂಟ್ ಕೂಡ ಅದ್ಭುತ. ಬ್ಯಾಕ್ ಟು ಬ್ಯಾಕ್ 99ಗೆ ರೀಚ್ ಆಗಿದ್ದಾರೆ. ಸೆಂಚುರಿ ಬಂತ, ಎಸ್, ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸ್. ದೇವದತ್ ಪಡಿಕ್ಕಲ್ ಅವರ 2ನೇ ಸೆಂಚುರಿ, 2ನೇ ಪಂದ್ಯದಲ್ಲಿ ಈ ಸರಣಿಯಲ್ಲಿ 2 ಸೆಂಚುರಿ ಹೊಡೆದಿರುವಂಥ ದೇವದತ್ ಪಡಿಕ್ಕಲ್ ಎಲ್ಲರಿಂದನೂ ಮೆಚ್ಚುಗೆ ಬಂದಿದೆ. ಎಸ್, ಫಾರ್ಮಲ್ ಇದ್ದಾರೆ, ಬಟ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಈ ಒಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಾನು ಅಲ್ಲಿ ಖಂಡಿತವಾಗಲೂ ಸೇರ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ ದೇವದತ್ ಪಡಿಕ್ಕಲ್. ಭಾರತ ಇದರಿಂದ 259ಕ್ಕೆ ರೀಚ್ ಆಗಿದ್ದಾರೆ. ಬಿಗ್ ಸೆಂಚುರಿ ಹೊಡಿಬೇಕು ಅಂತಂದರೆ ಒಳ್ಳೆ ಅವಕಾಶ, ಅದಕ್ಕೆ ಫೋಕಸ್ ಬೇಕಾಗುತ್ತೆ. ತುಂಬ ಲೂಸಾಗಿ ಆಡೋಂಗಿಲ್ಲ. 100 ಬಂದ್ಬಿಡ್ತಪ್ಪ ಅಂತ ಲೂಸಾಗಿ ಆಡೋಂಗಿಲ್ಲ. ಎಲ್ಲರಿಂದ ಮೆಚ್ಚುಗೆ ನೋಡಿ. ಇದು ಸೆಂಚುರಿ ಅನ್ನೋದು ಒಂದು ಬ್ಯಾಟ್ಸ್ಮನ್ಗೆ ಒಂದು ಒಳ್ಳೆ ಮೈಲ್ ಸ್ಟೋನ್. ತುಂಬಾನೇ ಖುಷಿ ಕೊಟ್ಟಿರುವಂಥ ಆ ಪರಿಶ್ರಮ ನೀವು ಹೇಳಿದ್ರಲ್ಲ, ಅದು ಮಾಡಿದ್ದಾರೆ ದೇವದತ್ ಪಡಿಕ್ಕಲ್. ಜೊತೆಗೆ ನನಗೆ ಟೀಮ್ ತಂಡಕ್ಕೂ ಕೂಡ ಒಬ್ಬ ಬ್ಯಾಟ್ಸ್ಮನ್ ಸಿಗ್ತಾ ಆ ನಂಬರ್ ಪೊಸಿಷನ್ಗೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ಮತ್ತೊಂದು ಬ್ಯಾಕ್ ಫುಟ್ ಪಂಚ್ ಮಾಡಿದ್ದಾರೆ. ಇಲ್ಲಿ ಮತ್ತೊಂದು ಬೌಂಡ್ರಿ. ಬ್ಯಾಟ್ಸ್ಮನ್ ಇದ್ದಾರೆ. ಇನ್ನೊಂದು ಶಾರ್ಟ್ ಪಿಚ್ ಡೆಲಿವರಿ, ಇದನ್ನು ಬಿಡಲ್ಲ. ಖಂಡಿತವಾಗಲೂ ಅವ್ರಿಗೆ ಒಂದು ಹಬ್ಬನೇ. ದೇವದತ್ ಪಡಿಕ್ಕಲ್ಗೆ ಸ್ಟ್ರೆಂತ್ ಎಲ್ಲಿದೆಯೋ ಅಲ್ಲೇ ಬೌಲಿಂಗ್ ಮಾಡ್ತಾ ಇದ್ದಾರೆ. 120 ಆಫ್ 85 ಬಾಲ್ಸ್ ಹಿಂದೆ ಹೋಗಿ ಆಡಿದ್ರು. ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಮುಂದೆ ಆಡಬಹುದಾಗಿತ್ತು. ಮೊದಲ ವಿಕೆಟ್ ಈ ಇನ್ನಿಂಗ್ಸ್ನಲ್ಲಿ. ಬ್ರಿಲಿಯಂಟ್ ಬಾಲ್ ಅಂತ ಹೇಳಬೇಕು. ಸ್ವಲ್ಪ ಜೋರಾಗಿ ಹಾಕಿದಂಥ ಒಂದು ಬಾಲ್ ಇದು. ಫ್ಲಾಟರ್ ಟ್ರೆಜೆಕ್ಟ್ರಿ, ಬಿದ್ದು ಬೇರೆ ಟರ್ನ್ ಆಯಿತು. ಏನಫ್ ಅಂತ ಹೇಳಬೇಕು. ಬ್ಯಾಟ್ನ ಮಿಸ್ ಆಗಿದ್ದು, ಚಾಪ್ ಆಫ್ ಸ್ಟಂಪ್ಗೆ ಬಿದ್ದಿದ್ದು. ಇಲ್ಲಿ ಸೂಪರ್ಬ್ ಇನ್ನಿಂಗ್ಸ್ ಕಮ್ಸ್ ಟು ಅನ್ ಎಂಡ್. ದೇವದತ್ ಪಡಿಕ್ಕಲ್ 4ನೇ ವಿಕೆಟ್ನ ಕಳ್ಕೊಂಡಿರೋದು ಭಾರತ ಇಲ್ಲಿ ಅಂತಂದರೆ ದೇವದತ್ ಪಡಿಕ್ಕಲ್ಗೆ ಸ್ಟ್ಯಾಂಡಿಂಗ್ ಒವೇಷನ್ ಕೊಡ್ತಾ ಇರೋದಲ್ಲಿ ಇಡೀ ಟೀಮ್ ಮ್ಯಾನೇಜ್ಮೆಂಟ್. ಸೊ ದೇವದತ್ ಪಡಿಕ್ಕಲ್ 117, 193 ಬಾಲ್ಗಳಲ್ಲಿ 281ಕ್ಕೆ 4 ಭಾರತ. ಸೀರೀಸ್ನಲ್ಲಿ ಸೊ ಬೌಂಡ್ರಿಯಿಂದ ಎಂಡ್ ಆಗುತ್ತೆ ಈ ಓವರು. 287ಕ್ಕೆ 4 ಭಾರತ. ಸ್ಕೋರ್ ವೆಲ್ ಲೆಫ್ಟ್ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಸಿಕ್ಕಾಪಟ್ಟೆ ಒಳ್ಳೆ ಡೆಲಿವರಿ. ಔಟ್ಸೈಡ್ ದಿ ಆಫ್ ಸ್ಟಂಪ್. ಅಸಿತಾ ಫರ್ನಾಂಡೋ ಇನ್ಸೈಡ್ ಎಡ್ಜ್ ಆಗಿತ್ತು, ಆದರೆ ಇಲ್ಲಿ ಜಡೇಜಾ ಬಿಟ್ಬಿಟ್ರು. ಔಟ್ಸೈಡ್ ದಿ ಆಫ್ ಸ್ಟಂಪ್ ಆಂಗಲ್ ಕೂಡ ಚೆನ್ನಾಗೇ ಇತ್ತು, ಮಿಸ್ ಆಗಿ ಇನ್ನೊಂದು ವಿಕೆಟ್. ಟಾಪ್ ಆಫ್ ಸ್ಟಂಪ್ ಅಂದರೆ ಲೆಂತ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿ ಅಸಿತಾ ಫರ್ನಾಂಡೋಗೆ ಇನ್ನೊಂದು ವಿಕೆಟ್. 55 ಪಂದ್ಯಗಳಲ್ಲಿ 86 ಇನ್ನಿಂಗ್ಸ್ನ ಆಡಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ನಿಮಗೂ ಕೂಡ ಥ್ಯಾಂಕ್ಸ್ ಅಂತೀನಿ, ತಗೊಳ್ಳಿ ಬೌಂಡ್ರಿನ ಅಂತ ಕೊಟ್ರು. ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡದೇ ಇರ್ತಾರ, ಅದರಲ್ಲೂ ನಮ್ಮ ಭಾರತೀಯರು. ಎಸ್, ಅಂಪೈರ್ಸ್ ಏನ್ ಹೇಳ್ತಾರೆ, ಎಸ್ ಸ್ಟಂಪ್ಸ್ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಇನ್ಶೂರೆನ್ಸ್ ದೇಕೋ ಕಪ್ ಶ್ರೀಲಂಕಾ ವರ್ಸಸ್ ಭಾರತ 2ನೇ ಟೆಸ್ಟ್ ಪಂದ್ಯದ ಮೊದಲನೇ ದಿನದಾಟ ಮುಗಿದಿದೆ. ಭಾರತ 300 ರನ್ಸ್ನ ಗಳಿಸಿ 5 ವಿಕೆಟ್ಸ್ನ ಕಳ್ಕೊಂಡು ಸುಸ್ಥಿತಿಯಲ್ಲೇ ಇದೆ. ಅಂಥ ಏನು ಚಿಂತಾಜನಕ ಸ್ಥಿತಿ ಏನಲ್ಲ. ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಅಂದ್ಕೊಳ್ಳೋ ಹಾಗೂ ಇಲ್ಲ. ಒಂದಷ್ಟು ಡೀಸೆಂಟ್ ಪರ್ಫಾರ್ಮೆನ್ಸಸ್ ಬಂದಿದ್ದಾವೆ. ಇನ್ಫ್ಯಾಕ್ಟ್ ಅದಕ್ಕಿಂತ ಬೆಟರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಬಟ್ ಆಗತ್ತೆ. ಮೊದಲ ಪಂದ್ಯದಲ್ಲಿ ಏನು ಆಘಾತವನ್ನು ಎದುರಿಸಿದ್ರು ಶ್ರೀಲಂಕಾ, ಅದಾದ ನಂತರ ಚೇತರಿಸ್ಕೊಳ್ಳೋದಕ್ಕೆ ಅಂತ ಏನು ಅಂಥ ದೊಡ್ಡ ಪ್ರಯತ್ನ ಕಂಡು ಬರಲಿಲ್ಲ ಅವ್ರ ಕಡೆಯಿಂದ. ಸೆಷನ್ ವೈಸ್ ನೋಡ್ತಾ ಇದ್ದೀವಿ.
ಯಶಸ್ವಿ ಜೈಸ್ವಾಲ್ 45 ರನ್ಗಳನ್ನ ಗಳಿಸಿ ಔಟ್ ಆದ್ರು. KL ರಾಹುಲ್ ಒಂದು ಬ್ಯಾಟ್ ಶಾಟ್ ಕೈ ಹಾಕಿ ಔಟ್ ಆದ್ರು. ದೇವದತ್ ಪಡಿಕ್ಕಲ್ ಬಿಗ್ ಡ್ಯಾಡಿ ಸೆಂಚುರಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಬಟ್ ಬಂದಿದ್ದು 117 ರನ್ಗಳ ಒಂದು ಸೆಂಚುರಿ. ಶುಭ್ಮನ್ ಗಿಲ್ ನಾಯಕ 50 ಗಳಿಸಿದ್ರು. ರಿಷಬ್ ಪಂತ್ ರಿಟೈರ್ಡ್ ಹರ್ಟ್ ಆಗಿದ್ದಾರೆ. ಒಂದು ಬೌನ್ಸರ್ಗೆ ಉತ್ತರ ಕೊಡೋದಕ್ಕೆ ಹೋದಾಗ ಆದಂತಹ ಒಂದು ಸಣ್ಣ ಇನ್ಸಿಡೆಂಟ್ ಅದು. ರವೀಂದ್ರ ಜಡೇಜಾ ಈಗಷ್ಟೇ ಔಟ್ ಆದಂತಹ ಬ್ಯಾಟರ್. ಹಾಗೆ ಅಸಿತ್ ಫರ್ನಾಂಡೋ 3 ವಿಕೆಟ್ಸ್ನ ಪಡ್ಕೊಳ್ತಾರೆ. ಪಿಕ್ ಆಫ್ ದ ಬೌಲರ್ಸ್ ಇವರೇನೆ. ಹಾಗೆ ಇನ್ನ ಇಬ್ರು ಬೌಲರ್ಸ್ 1 ವಿಕೆಟ್ನ ಪಡ್ಕೊಳ್ತಾರೆ. 300ಕ್ಕೆ 5 ಭಾರತ. Subscribe now to enjoy sports from across the world.